ದಾವಣಗೆರೆ ಟಿಕೆಟ್ ವಂಚಿತರಾದ ಜಿಬಿ ವಿನಯ್ ಕುಮಾರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಲು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆ ವಿನಯ್ ಕುಮಾರ್ಗೆ ಬೆಂಬಲ ನೀಡಲು ಜಿಲ್ಲೆಯ ಹಲವು ಸಂಘಟನೆಗಳು ಮುಂದಾಗಿದ್ದು, ಇದೀಗ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆವಿ ಕೃಷ್ಣಮೂರ್ತಿ ವಿನಯ್ ಕುಮಾರ್ಗೆ ಬೆಂಬಲ ಸೂಚಿಸಿದ್ದಾರೆ. ಈ ಬಗ್ಗೆ ಇಂದು ನಮ್ಮ ಪ್ರತಿನಿಧಿ ಮಹಮ್ಮದ್ ಆಸಿಫ್ ಜೊತೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಬ್ಬ ಯೂತ್ ಐಕಾನ್ಗೆ ಬೆಂಬಲ ಸೂಚಿಸಬೇಕೆಂದು ನಿರ್ಧರಿಸಿದ್ದೇನೆ. ನಾನೊಬ್ಬ ಯುವಕನಾಗಿ ಮತ್ತೊಬ್ಬ ಯುವಕನಿಗೆ ಬೆಂಬಲ ನೀಡೋದು ನನ್ನ ಕರ್ತವ್ಯ ಅಂತ ಹೇಳಿದ್ರು. ಇನ್ನು ಗ್ಯಾರಂಟಿ ಯೋಜನೆಗಳೇನು ಅವರ ದುಡ್ಡಿನಲ್ಲಿ ಕೊಟ್ಟಿಲ್ಲ, ನಮ್ಮ ತೆರಿಗೆ ಹಣವನ್ನ ನಮಗೆ ವಾಪಸ್ ಕೊಟ್ಟಿದ್ದಾರೆ. ಅವರ ಇಂತಹ ಆಮಿಷಗಳಿಗೆ ಒಳಗಾಗದೆ ಬಡವರಿಗೆ ಯುವಕರ ಶಿಕ್ಷಣಕ್ಕೆ ಒತ್ತು ನೀಡಿದಂತಹ ವಿನಯ್ರನ್ನ ಬೆಂಬಲಿಸಿ ಅಂತ ಕರೆ ನೀಡಿದ್ರು. ವರದಿ ನೆಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಕನ್ನಡ ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಈ ಲೋಕಸಭಾ ಚುನಾವಣೆ ಬಗ್ಗೆ ಕೆಲವೊಂದು ಅವರದ್ದು ಅಭಿಪ್ರಾಯವನ್ನು ಕೇಳೋಣ. ಸರ್, ಈಗ ಮುಂಬರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿಗಳು ಈ ದಾವಣಗೆರೆ ಜಿಲ್ಲೆಗೆ ಕಾಂಟೆಸ್ಟ್ ಮಾಡ್ತಿದ್ದಾರೆ. ಸೊ ನಿಮ್ಮ ಬೆಂಬಲ ಯಾರಿಗಿದೆ? ನಾವು ಇನ್ನೂ ಕೂಡ ಆಲೋಚನೆ ಮಾಡ್ತಾ ಇದ್ದೀವಿ. ಈಗ ಸದ್ಯದ ಪರಿಸ್ಥಿತಿ ಒಳಗಡೆ ಒಬ್ಬ ಯೂತ್ ಐಕಾನ್ ಅಂತೇಳಿ ನಮ್ಮ ವಿನಯ್ ಕುಮಾರ್ ಅವರು ಇಷ್ಟು ದಿವಸಗಳವರೆಗೂ ಯೂತ್ಗಳ ಪರವಾಗಿ ಈ IAS ಕೋಚಿಂಗ್ ಸೆಂಟರ್ಗಳು, ಬಡವರಿಗೆ ಏನೇನಾರು ಸಹಕಾರಗಳು ಮಾಡಬೇಕು ಅನ್ನೋ ಒಂದು ಸ್ವಾಭಿಮಾನದಿಂದ, ಉತ್ಸಾಹದಿಂದ ಒಬ್ಬ ಯುವಕ ದಾವಣಗೆರೆ ಜಿಲ್ಲೆನಲ್ಲಿ ಬಂದಿರೋದ್ರಿಂದ ನಾನೊಬ್ಬ ಕನ್ನಡ ಪರ ಸಂಘಟನೆಯವನಾಗಿ ನಾನು ಪಕ್ಷಿಗಳಿಗೆ ಬೆಂಬಲ ಕೊಡೋದ್ರ ಬದಲಾಗಿ ಈ ಬಾರಿ ದಾವಣಗೆರೆ MP ಚುನಾವಣೆಗೆ ನಮ್ಮ ವಿನಯ್ ಕುಮಾರ್ ಅವರಿಗೆ ನೇರವಾಗಿ ಬೆಂಬಲವನ್ನು ಕೊಡಬೇಕು ಅಂತೇಳಿ ನಾನು ಇವತ್ತಿನ ದಿವಸ ಆಲೋಚನೆಯನ್ನು ಮಾಡಿ ತಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸರ್, ವಿನಯ್ ಕುಮಾರ್ ಅವರಿಗೆ ಯಾಕೆ ಬೆಂಬಲ ಕೊಡಬೇಕು? ಕಾಂಗ್ರೆಸ್ನವರು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ. ಕೆಲವರು ಭಾಳ ಅನುಕೂಲ ಆಗ್ತೈತೆ. ಪಕ್ಷೇತರ ಅಭ್ಯರ್ಥಿಗೆ ಯಾಕೆ ನೀವು ಬೆಂಬಲ? ಈಗ 5 ಗ್ಯಾರಂಟಿಗಳನ್ನ ಕೊಡ್ತಾ ಇರೋದು ಯಾರೇನು ಅವ್ರ ಮನೆಯಿಂದ ಏನು ಕೊಡ್ತಾ ಇಲ್ವಲ್ಲ ಸರ್. ನಾವು ಕಟ್ಟೋ ಟ್ಯಾಕ್ಸ್ನೇ ಅಲ್ವಾ ನಮಗೆ ವಾಪಸ್ ಕೊಡ್ತಾ ಇರೋದು. ನಾವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ನೇ ನಮಗೆ ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಅವನದೇ ಆದ ಸ್ವತಂತ್ರ ಇದೆ. ಯಾರು ಬೇಕಾದ್ರೂ ಚುನಾವಣೆ ನಿಲ್ಬೋದು, ಯಾರು ಬೇಕಾದ್ರೂ ಗೆಲ್ಬೋದು. ನಾವು ಇವರಿಗೆ ಓಟ್ ಹಾಕಬೇಕು, ಈ ಪಕ್ಷಕ್ಕೆ ಇರಬೇಕು, ಆ ಪಕ್ಷಕ್ಕೆ ಇರಬೇಕು ಅಂತಲ್ಲ. ವ್ಯಕ್ತಿಗತವಾಗಿ ವ್ಯಕ್ತಿ ಉತ್ತಮವಾಗಿ ಕಂಡಾಗ ವ್ಯಕ್ತಿ ಈ ಮನುಷ್ಯ ಏನಾರು ಜನಗಳಿಗೆ ಆಶಾಭಾವನೆ ಮೂಡಿಸ್ತಾನೆ, ಇವನಿಂದ ಏನಾರು ಒಳ್ಳೇದಾಗ್ತದೆ ಅಂದಾಗ ಒಬ್ಬ ಯುವಕನಿಗೆ ನಾನೊಬ್ಬ ಯುವಕನಾಗಿ ಸಪೋರ್ಟ್ ಮಾಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ಸರ್, ಇದುವರೆಗೂ ವಿನಯ್ ಕುಮಾರ್ ಅವರು ಈ ಪಕ್ಷೇತರ ನಿಲ್ಲುಗ ಅಭ್ಯರ್ಥಿ ಈ ಜಿಲ್ಲೆಗೆ ಏನಾರು ಅವ್ರ ಕೊಡುಗೆ ಏನಾರು ಹೊಂದಿದೆ? ಅಲ್ಲ, ಇವತ್ತಿನವರೆಗೂ ಈಗ ಸಾಧನೆ ಮಾಡೋವರೆಗೂ ಯಾರ್ದು ಕೊಡುಗೆ ಅಂತ ಅಲ್ಲೇನು ಬರೋದಿಲ್ಲ. ಆತ ಜೀರೋದಿಂದ ಬಂದಿದ್ದಾರೆ. ಇವತ್ತು ಒಂದಿಷ್ಟು ಪಾದಯಾತ್ರೆಗಳು ಅವು ಇವು ಮಾಡ್ಕೊಂಡು ಯುವಕರನ್ನೆಲ್ಲ ಉತ್ಸಾಹದಿಂದ ಮುಂದಕ್ಕೆ ತಗೊಂಡೋಗಿ ನಾನು ಆಶ್ವಾಸನೆಗಳನ್ನ ಕೊಡ್ತಾ ಇದ್ದಾರೆ. ನಾನು ಗೆದ್ದರೆ ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಒಟ್ಟಿಗೆ ಇರ್ತೀನಿ, ನಿಮ್ಮ ಕೆಲಸ ಕಾರ್ಯಗಳು ಮಾಡ್ತೀನಿ, ಅಥವಾ ಚುನಾವಣೆಯಲ್ಲಿ ಸೋತರೂ ಕೂಡ ನಿಮ್ಮಗಳ ಜೊತೆ ನಾವು ಇರ್ತೀವಿ ಅಂತ ಮಾತು ಕೊಟ್ಟಾಗ ನಾವು ಒಬ್ಬ ಯುವಕನ ಸ್ಫೂರ್ತಿ ತುಂಬತಕ್ಕಂಥದ್ದು ನನ್ನ ಕರ್ತವ್ಯ. ನಾನೊಬ್ಬ ಮೊದಲು ಭಾರತೀಯನಾಗಿ, ನಾನು ಒಬ್ಬ ಮತದಾರನಾಗಿ ನನ್ನ ಆಯ್ಕೆ ವಿನಯ್ ಕುಮಾರ್ ಅಂತ ನಾನು ಯೋಚನೆ ಮಾಡಿದ್ದೀನಿ. ನನ್ನ ಆಲೋಚನೆ ಪ್ರಕಾರ ವಿನಯ್ ಕುಮಾರ್ ಅವರಿಗೆ ನಾನು ನೇರ ಬೆಂಬಲವನ್ನು ಕೊಡ್ತಾ ಇದ್ದೀನಿ.